ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ನಾನು ಸತೀಶ್ ಕನಕಪುರ. ನಮ್ಮ ನ್ಯೂಸ್ 18 ಡಿಜಿಟಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸೊ ಇದುವರೆಗೂ ಯಾರ್ಯಾರು ನಮ್ಮ ನ್ಯೂಸ್ 18 ಕನ್ನಡವನ್ನು ನೋಡ್ತಿದ್ದೀರಾ, ಯಾರ್ಯಾರು ಪ್ರೀತಿಯಿಂದ ಆರೈಸ್ತಿದ್ದೀರಾ ಅವರೆಲ್ಲರಿಗೂ ಕೂಡ ಧನ್ಯವಾದ. ಅದೇ ರೀತಿ ಇದುವರೆಗೂ ಯಾರು ನಮ್ಮ ನ್ಯೂಸ್ 18 ಕನ್ನಡವನ್ನು ಫೇಸ್ಬುಕ್ ಆಗಲಿ, ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಇದುವರೆಗೂ ನಮ್ಮನ್ನ ಫಾಲೋ ಮಾಡ್ತಿಲ್ಲ ಅವರೆಲ್ಲರೂ ಕೂಡ ಫಾಲೋ ಮಾಡಿ, ಯೂಟ್ಯೂಬ್ನಲ್ಲಿ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಸೊ ಯಾಕೆಂದರೆ ನ್ಯೂಸ್ 18 ಕನ್ನಡದಲ್ಲಿ ಒಳ್ಳೊಳ್ಳೆ ಸಮಾಚಾರಗಳು, ಅದರಲ್ಲೂ ಕೂಡ ಸ್ಯಾಂಡಲ್ವುಡ್ಗೆ ಸಂಬಂಧಪಟ್ಟಂತಹ, ಕ್ರೀಡೆಗೆ ಸಂಬಂಧಪಟ್ಟಂತಹ ಒಂದೊಂದು ರೋಚಕವಾದಂತಹ ಸಂಗತಿಗಳನ್ನ ತಗೊಂಡು ನಾವು ಡಿಜಿಟಲ್ ಲೈವ್ಗೆ ಬರ್ತೀವಿ. ಸೊ ಅದರಿಂದ ಯಾರ್ಯಾರು ನಮ್ಮ ನ್ಯೂಸ್ 18 ಕನ್ನಡನ ಇದುವರೆಗೂ ಫಾಲೋ ಮಾಡ್ತಿಲ್ಲ ಅವರೆಲ್ಲರೂ ಫಾಲೋ ಮಾಡಿ. ಸೊ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಡಿಜಿಟಲ್ನ ಒಂದು ವಿಶೇಷವಾದಂತಹ ಸಮಾಚಾರ ಅಂತ ಅಂದರೆ ಡೆವಿಲ್. ಸೊ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಏನಪ್ಪ ಅಂತಂದರೆ, ದರ್ಶನ್ ಕೊಲೆ ಆರೋಪದಲ್ಲಿ ಈಗ ಜೈಲಲ್ಲಿದ್ದಾರೆ. ಆದರೆ ಯಾರು ಈ ಒಂದು ಸಿನಿಮಾದ ಪ್ರಚಾರ ಮಾಡ್ತಾರೆ? ಏನಕ್ಕೆಂದರೆ ಈಗ ಆಲ್ರೆಡಿ ದರ್ಶನ್ ಜೈಲಲ್ಲಿರೋದ್ರಿಂದ ಈಗ ಆಲ್ರೆಡಿ ಸಿನಿಮಾದ ರಿಲೀಸ್ ಡೇಟು ಕೂಡ ಅನೌನ್ಸ್ ಆಗಿದೆ. ಡಿಸೆಂಬರ್ 12ಕ್ಕೆ. ಅಂದರೆ ನಾವು ಕ್ಯಾಲೆಂಡರ್ ತೊಗೊಂಡು ಹಿಂದೆ ಮುಂದೆ ಏನು ಮಾಡ್ಲಿಕ್ಕೆ ಹಾಕಿದ್ರೂ ಕೂಡ 25 ದಿನವೂ ಇಲ್ಲ, ಮಿನಿಮಮ್ 21 ದಿನ ಇದೆ ಅಷ್ಟೇ. ಸೊ ಈ 21 ದಿನದಲ್ಲಿ ಎಷ್ಟು ದಿನ ಪ್ರಚಾರ ಮಾಡ್ಬೋದು ಚಿತ್ರತಂಡ? ಸೊ ಏನಕ್ಕೆಂದರೆ ಒಬ್ಬ ನಿರ್ದೇಶಕನೂ ಅವನೇ, ನಿರ್ಮಾಪಕನೂ ಅವನೇ ಆಗಿರುವ ಕಾರಣ ಸೊ ಚಿತ್ರದ ನಿರ್ದೇಶಕರಾದಂತಹ ಪ್ರಕಾಶ್ ಈರವರ ಮೇಲೆ ಒಂದು ಒತ್ತಡ, ಒಂದು ಜವಾಬ್ದಾರಿ. ಸೊ ಈ ಒಂದು ಸಿನಿಮಾನ ರಿಲೀಸ್ ಮಾಡೋದ್ರ ಜೊತೆಗೆ ಕೆಲಸಗಳನ್ನ, ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳನ್ನು ಮುಗಿಸುವ ಒತ್ತಡ ಒಂದು ಕಡೆ ಆದರೆ, ಕೋಟಿ ಬಂಡವಾಳ ಹಾಕಿರುವಂಥದ್ದು, ಸೊ ಒಂದು ಬಿಸ್ನೆಸ್ನ ಒತ್ತಡ ಮತ್ತೊಂದು ಕಡೆ. ಇದರ ನಡುವೆ ಈ ಒಂದು ಚಿತ್ರದ ಪ್ರಚಾರ ಕಾರ್ಯವನ್ನು ಒಬ್ಬ ನಿರ್ದೇಶಕ ಯಾವ ರೀತಿ ಮಾಡ್ತಾನೆ, ಒಂದು ಚಿತ್ರದ ಕಂಟೆಂಟ್ಗಳನ್ನು ಯಾವ್ಯಾವ ಸಮಯಕ್ಕೆ ಯಾವ ರೀತಿಯಾದಂತಹ ಕಂಟೆಂಟ್ಗಳನ್ನು ಒಂದು ಸಿನಿಮಾ ಪ್ರೇಕ್ಷಕರಿಗಿರ್ಬೋದು ಅಥವಾ ದರ್ಶನ್ ಅವರ ಅಭಿಮಾನಿಗಳಿಗೆ ಯಾವ ರೀತಿ ತಲುಪಿಸ್ತಾರೆ, ಈ ರೀತಿಯಾದಂತಹ ಒಂದು ಒತ್ತಡ ಅಂತೂ ಈಗ ಆ ಡೆವಿಲ್ ಚಿತ್ರದ ನಿರ್ಮಾಪಕರ ಮೇಲಿದೆ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಅದಕ್ಕೆ ಕಾರಣನೂ ಕೂಡ ಎಲ್ರಿಗೂ ಗೊತ್ತಿರುವಂಥದ್ದೇ. ನಾನು ಆಗಲೇ ಹೇಳಿದಾಗೆ ದರ್ಶನ್ ಈಗ ಕೊಲೆ ಆರೋಪದಲ್ಲಿ ಜೈಲು ಪಾಲಾಗಿದ್ದಾರೆ. ಈ ಬೆನ್ನಲ್ಲಿ ಯಾರು ಚಿತ್ರದ ಪ್ರಚಾರ ಮಾಡ್ತಾರೆ? ಸೊ ನಾನು ಆಗಲೇ ಹೇಳ್ದಂಗೆ 20 ದಿನ ಇದೆ, ತುಂಬ ಸಮಯ ಕಡಿಮೆ ಇದೆ. ಒಂದು ವಾರ ಕ್ಯಾಲೆಂಡರ್ ದಬಾಕೋದ್ರೊಳಗೆ ಹೋಗ್ಬಿಡುತ್ತೆ ಈ ತಿಂಗಳು. ಸೊ ಅದಾದ ನಂತರ ಉಳ್ಕೊಳ್ಳೋದು ಕೇವಲ 11 ದಿನ. ಸೊ ಈ ಗ್ಯಾಪಲ್ಲಿ ಯಾಕೆ ಚಿತ್ರತಂಡ ಪ್ರಚಾರ ಮಾಡ್ತಿಲ್ಲ? ದರ್ಶನ್ ಅವರು ಅಂತ ಅಂದರೆ ಪ್ರಚಾರನೇ ಬಿಡುವ? ಖಂಡಿತವಾಗ್ಲೂ ಸ್ಟಾರ್ ಆ್ಯಕ್ಟ್ರು, ಪ್ರಚಾರ ಇಲ್ಲ ಅಂದರೂ ಅವ್ರ ಫ್ಯಾನ್ಸ್ಗಳು ಬರ್ತಾರೆ, ಓಕೆ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಆದರೆ ಅಭಿಮಾನಿಗಳು ಅನ್ನುವಂಥದ್ದು ಚಿತ್ರಮಂದಿರವನ್ನು ರಂಗುಗೊಳಿಸೋದು ಮೊದಲ ವಾರ. ಅಂದರೆ ಶುಕ್ರವಾರ ಸಿನಿಮಾ ರಿಲೀಸ್ ಆದರೆ ಶುಕ್ರವಾರ ಬರ್ತಾರೆ, ಶನಿವಾರ ಬರ್ತಾರೆ, ಭಾನುವಾರ ಬರ್ತಾರೆ. ಆದರೆ ಸಿನಿಮಾ ಚೆನ್ನಾಗಿದೆ, ಇದನ್ನು ನೋಡ್ಬೋದು, ನಾವು ಕೊಟ್ಟ ಕಾಸಿಗೆ ಮೋಸ ಇಲ್ಲ, ಇದು ನಮ್ಮ ದುಡ್ಡಿಗೆ ವರ್ತಿದೆ ಅಂತ ಗೊತ್ತಾದಂಥ ಸಂದರ್ಭದಲ್ಲಿ ಒಂದು ಸಿನಿಮಾ ಗೆಲ್ಲಬೇಕಾದ್ರೆ ಅಭಿಮಾನಿಗಳು ಎಷ್ಟು ಜೊತೆ ನಿಂತ್ಕೋತಾರೋ, ಒಬ್ಬ ನಿರ್ದೇಶಕನ ಜೊತೆಗೆ, ಒಬ್ಬ ನಿರ್ಮಾಪಕನ ಜೊತೆಗೆ, ಒಬ್ಬ ಸ್ಟಾರ್ ನಟನ ಜೊತೆಗೆ, ಅಷ್ಟೇ ರೀತಿಯಾಗಿ ಹೊಸಬರಿರಲಿ ಹಳಬರಿರಲಿ ಆ ಒಂದು ಸಿನಿಮಾ ಗೆಲ್ಲಬೇಕಾದ್ರೆ ನಮಗೆ ಮೊದಲಿಗೆ ಬೇಕಿರುವಂಥದ್ದು ಫ್ಯಾಮಿಲಿ ಆಡಿಯನ್ಸು. ಯಾವ ಚಿತ್ರ ಕುಟುಂಬ ಸಮೇತವಾಗಿ ಆಡಿಯನ್ಸು ಥಿಯೇಟ್ರಿಗೆ ಹೋಗಿ 2 ಅವರ್ 3 ಅವರ್ ಕೂತು ಸಿನಿಮಾ ನೋಡ್ತಾರೋ ಆ ಸಿನಿಮಾ 100 ಅಲ್ಲ 1000 ಕೋಟಿ ಬೇಕಾದ್ರೆ ಗಳಿಸುತ್ತೆ. ಸೊ ಈ ರೀತಿಯಾದಂತಹ ಪ್ರೋಸೆಸ್ ಇರುವಂಥ ಸಂದರ್ಭದಲ್ಲಿ ಸೊ ಡೆವಿಲ್ ಸಿನಿಮಾವನ್ನು ಖಂಡಿತವಾಗ್ಲೂ ಅವರ ಅಭಿಮಾನಿಗಳು, ನಾನು ಆಗಲೇ ಹೇಳ್ದಂಗೆ ಶನಿವಾರ, ಭಾನುವಾರ, ಶುಕ್ರವಾರ ಅಂತ ಶುರುವಾಗಿ ಭಾನುವಾರದವರೆಗೂ 3 ದಿನ ಉತ್ಸವ ಆಗುತ್ತೆ, ನೋ ಡೌಟ್. ಬಟ್ ಆದರೆ ಸಿನಿಮಾದ ರಿವ್ಯೂ ಕೂಡ ಮ್ಯಾಟ್ರ್ ಆಗುತ್ತೆ. ಒಂದು ವೇಳೆ ರಿವ್ಯೂ ಇಲ್ಲ ಅಂತ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಕೂಡ ಸಿನಿಮಾನ ನೋಡಲ್ಲ. ಯಾಕಂದರೆ ನಾವು ಇದು ದರ್ಶನ್ ಅವರ ಸಿನಿಮಾ ಅಂತಲ್ಲ, ಬೇರೆ ಬೇರೆ ಚಿತ್ರಗಳು ಕೂಡ ನಾವು ನೋಡ್ಬೋದು. ಸಿನಿಮಾ ಚೆನ್ನಾಗಿದೆ ಅಂದರೆ ಅಷ್ಟೇ ಆ ಸಿನಿಮಾ ಥಿಯೇಟ್ರಲ್ಲಿ, ಇಲ್ಲ ಅಂದರೆ ಥಿಯೇಟ್ರಿಂದ ಆಚೆ ಹೋಗುತ್ತೆ. ಸೊ ಇಂತಹ ಸಂದರ್ಭಗಳಲ್ಲಿ ಚಿತ್ರಮಂದಿರಕ್ಕೆ ಆಡಿಯನ್ಸ್ಗಳನ್ನು ಕರೆದುಕೊಂಡು ಬರಬೇಕಾದ್ರೆ ಚಿತ್ರದ ಪ್ರಚಾರ ತುಂಬ ಮುಖ್ಯ. ಸೊ ಇಂತಹ ಸಂದರ್ಭದಲ್ಲಿ ಯಾವ ರೀತಿ ಪ್ರಚಾರ ಮಾಡ್ತಾರೆ ಅನ್ನೋದೇ ಕುತೂಹಲ. ಇಲ್ಲಿ ಚಿತ್ರದ ನಾಯಕನೇ ಇಲ್ಲ, ಕೊಲೆ ಆರೋಪದಲ್ಲಿ ಜೈಲಲ್ಲಿದ್ದಾರೆ. ಸೊ ಇದನ್ನು ತನ್ನ ಅಭಿಮಾನಿಗಳಿಗಿರ್ಬೋದು, ಫ್ಯಾಮಿಲಿ ಆಡಿಯನ್ಸ್ಗಳಿಗಿರ್ಬೋದು ಯಾರು ತಲುಪಿಸ್ತಾರೆ? ಈಗ ಆಲ್ರೆಡಿ ಚಿತ್ರದ ಹಾಡುಗಳು ರಿಲೀಸ್ ಆಗಿದೆ, 3 ಹಾಡಿದೆ, ಡೆವಿಲ್ ಪೋಸ್ಟರ್ ಬಿಟ್ಟಿದ್ದಾರೆ. ಸೊ ಒಂದಷ್ಟು ಜನಕ್ಕೆ ಇಷ್ಟ ಆಗಿದೆ, ಮತ್ತೊಂದಷ್ಟು ಜನಕ್ಕೆ ಇಷ್ಟ ಆಗಿಲ್ಲ. ಹಾಡುಗಳ ಬಗ್ಗೆ ಮಿಕ್ಸ್ ರಿಪೋರ್ಟ್ ಅಂತ ಖಂಡಿತವಾಗ್ಲೂ ಇದೆ. ಆದರೆ ಯೂಟ್ಯೂಬಲ್ಲಿ ವ್ಯೂಸು ಲಕ್ಷ ವ್ಯೂಸ್ ಆಗಿದೆ, ನೋ ಡೌಟ್ಸ್. ಆದರೆ ಯೂಟ್ಯೂಬ್ ವ್ಯೂವರ್ಸು ಥಿಯೇಟ್ರ್ ಆಡಿಯನ್ಸಾಗಿ ಕನ್ವರ್ಟ್ ಆಗ್ತಾರಾ? ಖಂಡಿತವಾಗ್ಲೂ ಅದರ ಕ್ಲಾರಿಟಿ ಇದುವರೆಗೂ ಕೂಡ ಚಿತ್ರರಂಗದವ್ರಿಗೆ ಇಲ್ಲ.
ಯಾಕಂದರೆ ಕೋಟ್ಯಾಂತರ ವ್ಯೂಸ್ ಆಗಿರುವಂಥ ಯೂಟ್ಯೂಬ್ನಲ್ಲಿ ಕೋಟ್ಯಾಂತರ ಕಮೆಂಟ್ಸ್ಗಳು ಬಂದಿರುವಂತಹ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಸೋತಿರುವಂತಹ ಉದಾಹರಣೆಗಳು ಸಾಕಷ್ಟಿವೆ ನಮ್ಮ ಹತ್ರ. ಈ ಎಲ್ಲ ಬೆಳವಣಿಗೆ ನಾನು ಆಗಲೇ ಹೇಳಿದಂಗೆ ಕೇವಲ 3 ದಿನ ಸಿನಿಮಾ ರಿಲೀಸ್ ಆಗಿ 3 ದಿನಗಳವರೆಗೆ ಒಂದು ಅಭ್ರಾಂತ ಇರುತ್ತೆ. ಆದರೆ ಆ 3 ದಿನಗಳಿಂದ 100 ದಿನಗಳಿಗೆ ಕರ್ಕೊಂಡು ಹೋಗುವಂತಹ ಕೆಲಸ ಮಾಡೋದು ಫ್ಯಾಮಿಲಿ ಆಡಿಯನ್ಸು. ಸೊ ಈ ಫ್ಯಾಮಿಲಿಗೆ ಸಿನಿಮಾವನ್ನು ಯಾರು ತಲುಪಿಸ್ತಾರೆ ಅನ್ನುವಂಥ ಒಂದು ಡೌಟು ದರ್ಶನ್ ಅವರ ಅಭಿಮಾನಿಗಳಿಗೆ, ಚಿತ್ರತಂಡಕ್ಕೆ, ಗಾಂಧಿನಗರದ ಮಂದಿಗೆ, ಒಂದಷ್ಟು ವಿತರಕರು, ಬಿಸ್ನೆಸ್ ಪಾಯಿಂಟಲ್ಲಿ ಅವರು ನೋಡಿ ಹೇಳ್ತಾರೆ, ಹೋಗಪ್ಪ ನಿಮ್ಮ ಸಿನಿಮಾ ಹೀರೋನೇ ಇಲ್ಲ, ಜೈಲಲ್ಲಿದ್ದಾರೆ, ನಾನು ಹೆಂಗಪ್ಪ ಕೋಟಿ ಕೊಟ್ಟು ಸಿನಿಮಾ ತಗೊಳ್ಳಿ. ಸೊ ಈ ರೀತಿಯಾದಂಥ ಪ್ರಶ್ನೆ ಖಂಡಿತವಾಗ್ಲೂ ಕೇಳ್ತಾರೆ. ಸೊ ಇದರ ಬೆನ್ನಲ್ಲಿ ಈಗ ಡೆವಿಲ್ ಚಿತ್ರದ ಬೆನ್ನಿಗೆ ದರ್ಶನ್ ಅವರು ಇಲ್ಲದಂತಹ ಸಂದರ್ಭದಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಡೆವಿಲ್ ಪ್ರಚಾರದ ಒಂದು ಜವಾಬ್ದಾರಿಯನ್ನು ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಮತ್ತು ಅವರ ಸಹೋದರ ದಿನಕರ್ ತೂಗ್ದೀಪ್ ಅವರು ತಗೊಂಡಿದ್ದಾರೆ. ಸೊ ಈಗ ಆಲ್ರೆಡಿ ಈ ಒಂದು ಸುದ್ದಿಯನ್ನು ಕೂಡ ನ್ಯೂಸ್ 18 ಎಕ್ಸ್ಕ್ಲೂಸಿವ್ ಆಗಿ ಹೇಳಿತ್ತು. ಚಿತ್ರದ ನಿರ್ಮಾಪಕರ ಜೊತೆ ದರ್ಶನ್ ಅವರ ಪತ್ನಿ ಮತ್ತು ಅವರ ಸಹೋದರ ನಿಂತಿದ್ದಾರೆ. ನೀವು ಪ್ರಚಾರಕ್ಕೆ ನಾವಿರ್ತೀವಿ, ನೀವು ಹೆದರಬೇಡಿ, ಸಿನಿಮಾ ಬಿಸ್ನೆಸ್ನು ನಿಮ್ಮ ರೇಟಿಗೆ ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ನೀವು ಕೊಡಬೇಡಿ, ಸಿನಿಮಾ ಗೆಲ್ಲಿಸ್ತಾರೆ, ಅವರ ಅಭಿಮಾನಿಗಳು ಜೊತೆಗಿದ್ದಾರೆ. ನಿಮ್ಮ ಮೈಂಡ್ ಸೆಟ್ ಏನಿದೆ, ನೀವು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀರಾ, ನಿಮ್ಮ ಬಜೆಟ್ಗೆ ಡಿಸ್ಟ್ರಿಬ್ಯೂಟರ್ ಬಂದರೆ ಸಿನಿಮಾ ಕೊಡಿ, ಅದರ್ವೈಸ್ ಕೊಡಬೇಡಿ, ನಾವು ನಿಮ್ಮ ಜೊತೆ ಇರ್ತೀವಿ, ಅದನ್ನು ಸಿನಿಮಾ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗೋಣ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಈಗ ಆಲ್ರೆಡಿ ವಿಜಯಲಕ್ಷ್ಮಿ ದರ್ಶನ್ ಅವರು ಮತ್ತು ದಿನಕರ್ ತೂಗ್ದೀಪ್ ಇಬ್ಬರು ಕೂಡ ಚಿತ್ರತಂಡದ ಜೊತೆ ಮಾತಾಡಿ, ಸೊ ಒಂದು ವೇಳೆ ಯಾರಾದರೂ ಇವರು ಅಂದುಕೊಂಡ ರೇಟ್ಗೆ ಬರಲಿಲ್ಲ ಅಂದರೆ ನೀವೇ ಡಿಸ್ಟ್ರಿಬ್ಯೂಷನ್ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚಿತ್ರತಂಡಕ್ಕೆ ಹೇಳಿದ್ದಾರೆ. ಸೊ ಅದರ ಬೆನ್ನಲ್ಲೇ ಈಗ ಬೆರಳೆಣಿಕೆ ದಿನಗಳು ಇರುವಂಥ ಸಂದರ್ಭದಲ್ಲಿ ಈಗ ದರ್ಶನ್ ಅವರ ಪತ್ನಿ ಅವರ ಪತಿಯ ಅನುಪಸ್ಥಿತಿಯಲ್ಲಿ ಮೊದಲ ಬಾರಿಗೆ ಡೆವಿಲ್ ಪ್ರಚಾರದ ಒಂದು ಕೆಲಸದಲ್ಲಿ ಭಾಗಿಯಾಗಿದ್ದಾರೆ. ತುಂಬ ವಿಶೇಷವಾದಂತಹ ವಿಚಾರ ಇದು. ಏನಕ್ಕೆ ಅಂದರೆ ದರ್ಶನ್ ಅವರ ಸಿನಿ ಜರ್ನಿ ಏನಿದೆ, ಮೆಜೆಸ್ಟಿಕ್ಕಿಂದ ಡೆವಿಲ್ ತನಕ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ. ಇಷ್ಟು ಸಿನಿಮಾಗಳು ಬಂದಿರುವಂಥ ಸಂದರ್ಭದಲ್ಲಿ ದರ್ಶನ್ ಅವ್ರಿಗೆ ಯಾವತ್ತೂ ಕೂಡ ನನ್ನ ಗಂಡನ ಸಿನಿಮಾವನ್ನು ನೀವು ನೋಡಿ ಸಪೋರ್ಟ್ ಮಾಡಿ ಅಂತ ದರ್ಶನ್ ಅವ್ರ ಪತ್ನಿ ಎಲ್ಲೂ ಬಂದಿಲ್ಲ. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಾಂಗ್ ಹಿಂಗೆ ಶೇರ್ ಮಾಡ್ಬೋದು ಬಿಟ್ಟರೆ, ಒಂದು ಪ್ರಚಾರವಾಗಿ ಅಭಿಮಾನಿಗಳನ್ನ ಭೇಟಿ ಮಾಡೋದಿರ್ಬೋದು, ಪ್ರೆಸ್ ಮೀಟ್ಗಳನ್ನ ಮೀಟ್ ಮಾಡೋದಿರ್ಬೋದು, ಸಿನಿಮಾದ ಪ್ರಮೋಷನ್ ಕಾರ್ಯದಲ್ಲಿ ಅವರೆಲ್ಲೂ ಕೂಡ ಭಾಗಿಯಾಗಿಲ್ಲ. ಆದರೆ ಇವಾಗ ಈ ಒಂದು ಪರಿಸ್ಥಿತಿ ಬೇರೆ ಇದೆ, ಈ ಒಂದು ಸಮಯ ಬೇರೆ ಇದೆ ಅನ್ನುವಂಥದ್ದು ಅವ್ರಿಗೂ ಕೂಡ ಗೊತ್ತು. ಸೊ ಈ ಒಂದು ಕಾರಣದಿಂದ ಈಗ ಅವರ ಮೈದುನ ಅಂದರೆ ದಿನಕರ್ ತೂಗ್ದೀಪ್ ಅವರ ಜೊತೆ ಸೇರಿ ತನ್ನ ಪತಿ ಇಲ್ಲದಂಥ ಸಂದರ್ಭದಲ್ಲಿ ಚಿತ್ರದ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಸೊ ಇದರ ಮುನ್ನುಡಿಯಾಗಿ ನಿನ್ನೆ ಅಂದರೆ ದರ್ಶನ್ ಅವರ ಹುಟ್ಟೂರು ಅಂದರೆ ಅವರ ನೇಟಿವ್ ಮೈಸೂರಿನಲ್ಲಿ ದರ್ಶನ್ ಅವರ ಅಭಿಮಾನಿಗಳನ್ನು ಭೇಟಿ ಮಾಡುವ ಮುಖಾಂತರ ನಮಗೆ ನಿಮ್ಮ ಸಹಕಾರ ಬೇಕು, ಅದರಲ್ಲೂ ಕೂಡ ಡೆವಿಲ್ ಚಿತ್ರಕ್ಕೆ ನಿಮ್ಮ ಸಹಕಾರ ಸ್ವಲ್ಪ ಜಾಸ್ತಿನೇ ಬೇಕು. ಯಾಕಂದರೆ ಪರಿಸ್ಥಿತಿ ಎಲ್ರಿಗೂ ಗೊತ್ತು, ನೀವುಗಳಿಲ್ಲ ಅಂದರೆ ಸಿನಿಮಾ ಗೆಲ್ಲಲ್ಲ. ಸೊ ನೀವೆಲ್ಲ ನಮ್ಮ ಜೊತೆ ಬನ್ನಿ ಅನ್ನುವಂಥ ನಿಟ್ಟಿನಲ್ಲಿ ಅಭಿಮಾನಿಗಳನ್ನ ಮೈಸೂರಿನಲ್ಲಿ ಭೇಟಿ ಮಾಡುವ ಮುಖಾಂತರ ಎಲ್ಲ ಅಭಿಮಾನಿಗಳಲ್ಲಿ ದರ್ಶನ್ ಪತ್ನಿ ಇರ್ಬೋದು, ಅವರ ಸಹೋದರ ಇರ್ಬೋದು, ಚಿತ್ರದ ನಿರ್ದೇಶಕರಾದಂತಹ ಪ್ರಕಾಶ್ ವೀರ್, ಮ್ಯೂಸಿಕ್ ಡೈರೆಕ್ಟರ್ ಆದಂಥ ಅಜನೀಶ್ ಲೋಕನಾಥ್ ಎಲ್ಲರೂ ಕೂಡ ಒಂದು ಮೈಸೂರಿನಲ್ಲಿ ಹೋಗಿ ಅವರ ಅಭಿಮಾನಿಗಳ ಸಂಘದ ಅಧ್ಯಕ್ಷರನ್ನ, ಪೇಜ್ ಅಡ್ಮಿನ್ಗಳನ್ನು ಭೇಟಿ ಮಾಡಿ ಈ ಒಂದು ಚಿತ್ರದ ಪ್ರಚಾರವನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಬೇಕು, ನಾವು ಈ ಸಿನಿಮಾದಲ್ಲಿ ಗೆಲ್ಲಲೇಬೇಕು, ಸೊ ಗೆದ್ದಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಅನ್ನುವಂಥದ್ದು ಅವ್ರಿಗೂ ಕೂಡ ಗೊತ್ತು. ಸೊ ಆ ಒಂದು ನಿಟ್ಟಿನಲ್ಲಿ ಈ ಸಿನಿಮಾವನ್ನು ಗೆಲ್ಲಿಸಲೇಬೇಕನ್ನುವಂಥ ವಿಚಾರವಾಗಿ ಈಗ ದರ್ಶನ್ ಅವರ ಪತ್ನಿ ಸೊ ಸಿನಿಮಾದ ಪ್ರಚಾರದ ಅಖಾಡಕ್ಕೆ ಇಳಿದಿದ್ದಾರೆ. ಸೊ ಆ ಪ್ರಚಾರಕ್ಕೆ ಈಗ ಆಲ್ರೆಡಿ ಒಂದು ಚಾಲನೆ ಸಿಕ್ಕಿದೆ. ಸೊ ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ ಈ ವೀಕ್ ಒಳಗಡೆ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಬೆಂಗಳೂರಿನಲ್ಲೂ ಕೂಡ ಅವರ ಅಭಿಮಾನಿಗಳನ್ನು ಭೇಟಿ ಮಾಡಿ ಒಂದು ಪ್ರಚಾರ ಕಾರ್ಯಕ್ಕೆ ಒಂದು ಚಾಲನೆ ಕೊಡ್ತಾರೆ ಅನ್ನುವಂಥದ್ದಿದೆ. ಸೊ ಇದರ ನಡುವೆ ಚಿತ್ರತಂಡ ಇದುವರೆಗೂ ಕೂಡ ಒಂದು ಸಿನಿಮಾದ ಈವೆಂಟನ್ನು ಅಧಿಕೃತವಾಗಿ ಎಲ್ಲೂ ಮಾಡಿಲ್ಲ. ಮುಂದೆ ಮಾಡ್ತಾ ಇಲ್ಲೋ ಅದು ಗೊತ್ತಿಲ್ಲ. ಅವ್ರಿಗೆ ಈವೆಂಟ್ ಮಾಡೋ ಅನಿವಾರ್ಯ ಇಲ್ಲ, ಹೀರೋ ಇಲ್ಲ, ನಾವು ಮಾಡಲ್ಲ ಅನ್ನೋದಾದರೆ ಸೊ ಅದನ್ನು ಯಾರು ಕೇಳುವಂಥದ್ದಿಲ್ಲ. ಸೊ ಸಿನಿಮಾ ಕೇಳುವಂಥವ್ರು ಯಾರು ಸಿನಿಮಾ ನೋಡಬೇಕಾಗಿಲ್ಲ. ಸೊ ಅದು ಚಿತ್ರತಂಡದ ಒಂದು ಕೆಲಸ. ಸೊ ಯಾವ ರೀತಿ ಅಭಿಮಾನಿಗಳನ್ನ ಮೀಟ್ ಮಾಡಬೇಕು ಅವ್ರು ಮೀಟ್ ಮಾಡ್ತಿದ್ದಾರೆ. ಸೊ ಇದರ ನಡುವೆ ಏನಾದರೂ ಒಂದಷ್ಟು ವಿಚಾರಗಳು ಬರ್ತಿದೆ. ಏನು ಕ್ರಾಂತಿ ಸಂದರ್ಭದಲ್ಲಿ ಹೇಗೆ ಒಂದಷ್ಟು ಜನರನ್ನು ದೂರ ಇಟ್ಟು ಪ್ರಚಾರ ಮಾಡಿದ್ರು, ಇಲ್ಲೂ ಅಲ್ಲೇ ಮಾಡ್ತಾರ, ಅಲ್ಲಿ ಒಂದಷ್ಟು ಜನರನ್ನು ದೂರ ಇಟ್ಟು ಮಾಡೋದ್ರಿಂದ ಅವರಿಗೆ ಆ ಚಿತ್ರಕ್ಕೆ ಯಾವ ರೀತಿಯಾದಂಥ ಎಫೆಕ್ಟು ಎಲ್ರಿಗೂ ಕೂಡ ಅದು ಕೂಡ ಗೊತ್ತಿರುವಂಥದ್ದು. ಸೊ ಇಂತಹ ಪರಿಸ್ಥಿತಿಯಲ್ಲಿ ಚಿತ್ರತಂಡ ಒಂದು ಅಭಿಮಾನಿಗಳನ್ನ ಭೇಟಿ ಮಾಡ್ತಿರೋದು ಖಂಡಿತವಾಗ್ಲೂ ಒಳ್ಳೆಯ ಕೆಲಸ, ಅದರಲ್ಲಿ ಎರಡು ಮಾತಿಲ್ಲ. ಅದೇ ರೀತಿ ಬೇರೆ ಬೇರೆ ಥರದ ಪ್ರಚಾರ ಕಾರ್ಯದಲ್ಲಿ ಯಾವ ರೀತಿ ಚಿತ್ರತಂಡ ಭಾಗಿಯಾಗುತ್ತೋ ಗೊತ್ತಿಲ್ಲ. ಸೊ ಇನ್ನು ಕೆಲವೇ ದಿನಗಳು ಚಿತ್ರದ ರಿಲೀಸ್ಗೆ ಬಾಕಿ ಇರುವಂಥದ್ದು. ಇದರ ನಡುವೆ ಈಗ ನಿನ್ನೆ ಚಿತ್ರದ ಪ್ರಚಾರ ಕಾರ್ಯಕ್ಕೆ ಚಾಲನೆ ಸಿಕ್ಕಿದೆ. ಸೊ ಇನ್ನು ಚಿತ್ರದ ಟ್ರೈಲರ್
ಯಾವ ರೀತಿ ಟ್ರೈಲರ್ ಲಾಂಚ್ ಮಾಡ್ತಾರೋ, ಈಗ ಹೇಗೆ 3 ಹಾಡುಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿರೋ ಥರ ಅಲ್ಲೂ ರೀಚ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ಅವ್ರು ಯಾವಾಗ ಅದನ್ನು ರಿಲೀಸ್ ಮಾಡ್ತಾರೆ ಅನ್ನುವಂಥ ಅಪ್ಡೇಟ್ ಇನ್ನೂ ಕೂಡ ಕೊಟ್ಟಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಮೇ ಬಿ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಆ ಒಂದು ಚಿತ್ರದ ಆ ಟ್ರೈಲರ್ ಬರಬಹುದು ಅಂತ ಇದೆ. ಸೊ ಒಂದು ವೇಳೆ ಬರುತ್ತೋ ಇಲ್ವೋ, ಅದೆಲ್ಲ ಡೈರೆಕ್ಟಾಗಿ ಸಿನಿಮಾಗೆ ಅಭಿಮಾನಿಗಳನ್ನ ಕರೀತಾರೋ ಅದಂತೂ ಗೊತ್ತಿಲ್ಲ. ಸೊ ಇದರ ನಡುವೆ ಈಗ ಡೆವಿಲ್ ಚಿತ್ರದ ತಂಡದ ಜೊತೆ, ನಿರ್ಮಾಪಕರ ಜೊತೆ, ನಿರ್ದೇಶಕನ ಜೊತೆ ಯಾರು ಗಾಬರಿ ಆಗಬೇಡಿ, ನಾವು ನಿಮ್ಮ ಜೊತೆಲಿ ಇದ್ದೀನೋ ಅಂತ ನಿಟ್ಟಿನಲ್ಲಿ ದರ್ಶನ್ ಪತ್ನಿ ಜೊತೆಗಿದ್ದಾರೆ. ಒಂದು ಒಳ್ಳೆಯ ಬೆಳವಣಿಗೆ, ಒಂದು ಕನ್ನಡ ಸಿನಿಮಾ ವಿಚಾರವಾಗಿ ಈ ರೀತಿ ಆದಂಥ ಕೆಲಸಗಳು ಆಗಬೇಕು, ಆ ಕೆಲಸ ಆಗ್ತಿದೆ. ಸೊ ನೋಡೋಣ ಆ ಡೆವಿಲ್ ಯಾವ ರೀತಿಯಾಗಿ ಒಂದು ಪ್ರಚಾರದಲ್ಲಿ ಗೆಲ್ತಾರೆ, ಪ್ರಚಾರದಲ್ಲಿ ಗೆದ್ದ ನಂತರ ಯಾವ ರೀತಿಯಾಗಿ ಥಿಯೇಟ್ರ್ನಲ್ಲಿ ಗೆಲ್ಲುತ್ತೆ, ಅವರ ಅಭಿಮಾನಿಗಳು ಯಾವ ರೀತಿಯ ಡೆವಿಲ್ನ ಮೆರೆಸ್ತಾರೆ. ಸೊ ಇದೆಲ್ಲದಕ್ಕೂ ಉತ್ತರ ಸಿಗ್ಬೇಕಾದ್ರೆ ಡಿಸೆಂಬರ್ 12 ತನಕ ನಾವಲ್ಲಷ್ಟೇ ಅಲ್ಲ, ಎಲ್ಲರೂ ಕೂಡ ಕಾಯಬೇಕು. ಸೊ ಇದು ನಮ್ಮ ಇವತ್ತಿನ ನ್ಯೂಸ್ 18 ಕನ್ನಡದ ಡಿಜಿಟಲ್ನ ವಿಶೇಷವಾದಂಥ ಒಂದು ಸಮಾಚಾರ ಆಗಿತ್ತು. ನಾಳೆಯೂ ಇದೇ ಥರದ ಒಂದು ವಿಚಾರ ತಗೊಂಡು ನಾವು ಲೈವ್ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.